ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವತ್ತು ದೀನದಲಿತ ಮತ್ತು ಹಿಂದುಳಿದ ವರ್ಗದ ಒಂದು ನಾಡಿ ಮಿಡಿತವನ್ನು ಅರ್ಥಂಥ ಸಮಾಜದ ಸೇವಕರಂತ ಹೇಳಿ ಇವತ್ತು ಬೋವಿ ಸಮಾಜದ ವತಿಯಿಂದ ಅವರಿಗೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇವತ್ತು ಉಳಿದಂಥ 2 ವರ್ಷದ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕಂತಂದು ಒತ್ತಾಯ ಮಾಡ್ತಿದ್ದೆ. ಯಾವ ಕಾರಣಕ್ಕಾಗಿ ಕೊಡಬೇಕಂತೀರಿ ನೀವು ಈಗ ಅವರಿಗೆ? ಪಕ್ಷ ಸಂಘಟನೆ ಮತ್ತು ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಾಗಿ ನಿಭಾಯಿಸ್ತಿದ್ದಾರೆ ಮತ್ತು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಇವತ್ತು ಯಾವುದೇ ರೀತಿ ಪ್ರಶಸ್ತಿ ಕೊಡಬೇಕಾದ್ರೆ ಯಾವುದೇ ಹಸ್ತಕ್ಷೇಪ ಮಾಡಲಾರ್ದಂಥ ಇವತ್ತು ಯಾವುದೇ ಒಂದು ತಳಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಕೂಡ ಇವತ್ತು ಪ್ರಶಸ್ತಿಗಳು ಲಭ್ಯವಾಗಿವೆ. ಅಂದ್ರೆ ಆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೇ ರೀತಿಯಿಂದ ಗೊಂದಲಾಗಿಲ್ಲ, ಅಪಸರ ಬಂದಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಒಳ್ಳೆಯ ಹೆಸರಿದೆ. ಒಳ್ಳೆಯ ಕೆಲಸಗಳಾಗಿ ಆ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸಿರಂತಂದು ಇವತ್ತು ಹೆಸರು ಮಾಡ್ಯಾರ. ಹಂಗಾಗಿ ಅವರಿಗೆ ಕ್ಲೀನ್ ಹ್ಯಾಂಡ್ ಇರೋದ್ರಿಂದ ಇವತ್ತು ಅವರಿಗೆ ಸಚಿವ ಸಂಪುಟದಲ್ಲಿ ಮತ್ತೆ ಅವಕಾಶ ಕೇಳಲಿಕ್ಕೆ ಅವರು ಒತ್ತಾಯ ಮಾಡ್ತಿದ್ವಿ. ಮತ್ತು ಇದು ನಮ್ಮ ಸಮಾಜದಿಂದ ಎಲ್ಲರೂ ಕೂಡ ನಾವು ಒತ್ತಾಯಿಸ್ತೀವಿ. ಸಿಗಂಗಿಲ್ಲ ಅಂತ ಏನಾದ್ರು ಆಯ್ತಾ? ಹೆಂಗಾರೆ ಯಾಕೆ ಸಮಾಜ ಆತಂಕ ಇವತ್ತು ಏನಾಗಿದೆ ಅಂದರೆ ಯಾವುದೋ ಒಂದು ರೀತಿಯಿಂದ ಬೇರೆ ಬೇರೆ ಜಾತಿವಾರು ಹೋದಾಗ ಇವತ್ತು ಬೇರೆ ಬೇರೆ ಜಾತಿಗೆ 3 ಮತ್ತು 2 ಈ ರೀತಿ ಅವಕಾಶಗಳು ಲಭ್ಯವಾಗ್ಯಾವ. ಇವತ್ತು ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಇರ್ತಕ್ಕಂಥ 3 ಜನ ಶಾಸಕರು, ಅದರಲ್ಲಿ ಸೀನಿಯರಿಟಿ ಬಂದರೆ ಇವರು ಶಿವರಾಜ್ ತಗಣಿಗೆಯವರು ಯಾವ ಗೊಂದಲ ಇಲ್ಲ ನಮಗೆ. 2ನೇ ಬಾರಿ ಏನು ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅದರಲ್ಲಿ ಅವಕಾಶ ಸಿಗುತ್ತಾ ಅನ್ನೋದು ಒಂದು ಭರವಸೆ ಇದೆ. ಆದರೂ ಕೂಡ ನಾವು ಇವತ್ತು ಸಮಾಜದ ವತಿಯಿಂದ ಇವತ್ತು ಎಲ್ಲ ಜಿಲ್ಲೆಯಿಂದ ಮತ್ತು ಗುರುಗಳ ಒಂದು ಒತ್ತಾಯ ಮಾಡ್ಬೇಕಂತಂದು ನಾವು ಇವತ್ತು ನಾವೇ ಕೂಡ ಸ್ವಯಂ ಪ್ರೇರಿತವಾಗಿ ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ನಾವು ತಿಳಿಸ್ಲಿಕ್ಕೆ ಬಯಸ್ತೇವೆ. ಮಿಸ್ ಆದ್ರಂತಲ್ಲ, ಜಾತಿವಾರು ಮತ್ತು ಸಾಮಾಜಿಕ ನ್ಯಾಯ ಏನು ಇವತ್ತು ಬದ್ಧತೆ ತೋರಿಸ್ಯಾರ ಇವತ್ತು ಕಾಂಗ್ರೆಸ್ ಸರ್ಕಾರ, ಆ ಸಾಮಾಜಿಕ ನ್ಯಾಯ ಒದಗಿಸ್ತಾರಂತ ನಮ್ಮ ಆಶಾಭಾವನೆ. ನೀವೇನಾದ್ರು ಮಾತಾಡಿದ್ರ ತಂಗಡಿಗಳ ಜೊತೆಗೆ ಯಾಕೆ ಮಿಸ್ ಆಯಿತು ಏನು ಅಂತ ಅಂತೇಳಿ? ಮಾತಾಡಿಲ್ಲ. ನಾವು ಗುರುಗಳ ಜೊತೆಗೆ ಮಾತಾಡಿದಾಗಿಲ್ಲ. ಅವಕಾಶ ಮುಂದಿನ ಬಾರಿ ಅವಕಾಶ ಸಿಗುತ್ತೆ ಅಂತ ಮಾತಾಡಿದ್ವಿ. ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ನಾವು ಕೊಡ್ಬೇಕಂತ ಒತ್ತಾಯ. ಗಾಳಪ್ಪ ಬೋವಿ, ಗಂಗಾವತಿ ತಾಲೂಕು ಅಧ್ಯಕ್ಷರು. ಸರ್ ಸುಚ್ಚಪ್ಪ ಬೋವಿ, ಕುಟಿ ತಾಲೂಕು ಅಧ್ಯಕ್ಷರು. ಬೋವಿ ಸಿದ್ದರಾಮೇಶ್ವರ ಬೋವಿ ಸಮಾಜ ಸಂಘ ಕೊಪ್ಪ. ಸತ್ಯಪ್ಪ ಬೋವಿ ಸಂಘದ ವತಿಯಿಂದ ಪ್ರಶ್ನೆ ಮಾಡ್ತಾರೆ. ಸಮಾಜ ಸಂಘ 2 ಒಂದೇ ಸಂಘದ ಎಲ್ಲ ಪದಾಧಿಕಾರಿಗಳು. ಮುಖ್ಯವಾಗಿ ಇವತ್ತು ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಮತ್ತು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಬೋವಿ ಸಮಾಜದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಅವರನ್ನು ಸಚಿವರನ್ನಾಗಿ ಮಾಡಿದರು. ಉಳಿದಂಥ 2 ವರ್ಷ ಅವಧಿಗೆ ಅವ್ರನ್ನ ಮುಂದುವರಿಸಬೇಕಂತಂದು ಸಮಾಜದ ವತಿಯಿಂದ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ವಿ. ಏಕೆ ಇವತ್ತು ಸಮಾಜದ ಸಚಿವರಾಗಿ ಇವತ್ತು ಕೇವಲ ಸಮಾಜಕ್ಕೆ ಅಷ್ಟೇ ಅಲ್ಲ, ಉಳಿದಂಥ ಹಿಂದುಳಿದ ವರ್ಗ ಮತ್ತು ದೀನದಲಿತರ ಪರವಾಗಿ ಇವತ್ತು ಅವರು ಕೆಲಸ ಮಾಡಿದ್ರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅವರ ಅವಧಿಯಲ್ಲಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ವಹಿಸ್ಕೊಂಡ ಮೇಲೆ ಅವರಿಗೆ ಯಾವುದೇ ರೀತಿ ಅಪಸರ ಇಲ್ಲದೆ ಅಂತ ಖಾತೆಯನ್ನು ನಿಭಾಯಿಸಿ ಇವತ್ತು ಹಿಂದುಳಿದ ವರ್ಗವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಮತ್ತೆ 2 ವರ್ಷದ ಅವಧಿಗೆ ಅವರನ್ನು ಇವತ್ತು ನಾವು ಏನು ನಮ್ಗೆ ಅವಕಾಶ ಕೊಟ್ಟಿದ್ರು ಅದೇ ಅವಕಾಶವನ್ನು ಮುಂದುವರಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಶಸ್ವಿಯಾಗಿ ಅವರನ್ನು ಸಂಘಟನೆಗೆ ವಹಿಸಿಕೊಟ್ಟಾಗ ಈ ಹಿಂದೆ ಚುನಾವಣೆ ಅಂದರೆ MP ಚುನಾವಣೆಯಲ್ಲಿ ಕೂಡ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು. ಅಂಥ ಜವಾಬ್ದಾರಿಯುತವಾದ ಒಂದು ಮೋದಿ ಪಕ್ಷದ ರಾಜಶೇಖರ್ ಟಿಕೆಟ್ ಕೊಟ್ಟಾಗ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತು ಅವರನ್ನು ಆಯ್ಕೆ ಮಾಡೋದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಚುನಾವಣೆಯಲ್ಲಿ ಬಾಗಲಕೋಟೆಗೆ ಕೂಡ ಅವರು
ಉಸ್ತುವಾರಿ ತಗೊಂಡು ಅಲ್ಲಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಬಳ್ಳಾರಿ ತುಕಾರಾಮ್ ಅವರ ಪತ್ನಿ ನಿಂತಾಡಿ ಅಲ್ಲಿಯೂ ಕೂಡ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅಲ್ಲಿಯೂ ಕೂಡ ಆಯ್ಕೆಯಾಗಲಿಕ್ಕೆ ಅಣಿ ಮಾಡಿಕೊಟ್ಟಿದ್ದಾರೆ. ಮತ್ತು ಜೊತೆ ಇವತ್ತು ಸಂಘಟನೆ ರಾಜ್ಯ ಸ್ವಲ್ಪ ಈ ಬಗ್ಗೆ ಸರ್. ಒಂದು 4-5 ಥರ ಹೋಗಿಲ್ಲ. ಅನುದಾನ ಎಷ್ಟಿತ್ತು ನಿಗಮ ಹೋದ ವರ್ಷ 20 ಕೋಟಿ. 20 ಕೋಟಿ ಈ ವರ್ಷ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.